ಎಲ್ಲ ದುಡ್ಡಿರೋರಿಗೆ ಕೊಡ್ತಾರೆ, ನಮ್ಮಂತ ಬಡವ್ರಿಗೆ ಕೊಡಲ್ಲ. ಅದೇ ಬರುತ್ತಲ್ಲ, ಇದು ನಮ್ಗೆ ಒಳಗಡೆ ಹೋಗುತ್ತೆ, ಆಸ್ತಮಾ ಬಂದ್ಬಿಡುತ್ತೆ. ನನಗೆ ನೋಡಿ ಮಕ್ಕಳು ತೊಗೊಳ್ತೀನಿ ನಾನು. ಇದು ಇಲ್ದಿರಿದ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ನನಗೆ. ಏರೋಗಾಟ್ ಈ ಟ್ಯಾಬ್ಲೆಟ್ ತೊಗೊಳ್ಲೇಬೇಕು ನಾನು, ಇಲ್ಲಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಆಗ್ಬಿಡುತ್ತೆ, ತಮ್ಮೇ ಬರಲ್ಲ ನನಗೆ. ಶಿಡ್ಲಘಟ್ಟದಲ್ಲಿ ರೇಷ್ಮೆ ನೂಲು ಬಿಚ್ಚಣಿಕೆ ಕಾರ್ಮಿಕರ ಸಂಕಷ್ಟ. ಕಾರ್ಮಿಕರೊಂದಿಗೆ ಮಾತನಾಡಿ ಸಮಸ್ಯೆಗಳು ಆಲಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ರೇಷ್ಮೆ ನಗರಿ ಶಿಡ್ಲಘಟ್ಟದ ರೇಷ್ಮೆ ನೂಲು ಬಿಚ್ಚಣಿಕೆ ಕಾರ್ಖಾನೆಗಳಿಗೆ ಭೇಟಿ ನೀಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಮಿಕರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿ ಅವರ ಆರೋಗ್ಯ ಮತ್ತು ಜೀವನೋಪಾಯ ಸಂಬಂಧಿತ ಸಮಸ್ಯೆಗಳನ್ನು ಆಲಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಕಾರ್ಖಾನೆಗಳ ಪರಿಶೀಲನೆ ವೇಳೆ ಕಾರ್ಮಿಕರು ಎದುರಿಸುತ್ತಿರುವ ಕಠಿಣ ಪರಿಸ್ಥಿತಿಗಳು ಬೆಳಕಿಗೆ ಬಂದವು. ಬಿಸಿ ನೀರಿನಲ್ಲಿ ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿರುವುದರಿಂದ ಕೈಗಳು ಸುಟ್ಟು ಹೋಗುವುದು, ಚರ್ಮ ಸಮಸ್ಯೆಗಳು ಉಂಟಾಗುವುದು ಹಾಗೂ ಉಸಿರಾಟದ ತೊಂದರೆಗಳು ಸಾಮಾನ್ಯವಾಗಿವೆ ಎಂದು ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡರು. ಕೆಲವರು ಕೆಲಸ ಮುಂದುವರಿಸಲು ಔಷಧಿ ಅವಲಂಬನೆ ಅನಿವಾರ್ಯವಾಗಿದೆ ಎಂದು ಹೇಳಿದರು. ನಮಗೆ ಬದುಕು ನಡೆಸಲು ಈ ಕೆಲಸವೇ ಆಧಾರ, ಆದರೆ ಯಾವುದೇ ರೀತಿಯ ಸರ್ಕಾರದ ಸಪೋರ್ಟ್ ಇಲ್ಲ ಎಂದು ಕಾರ್ಮಿಕರು ಬೇಸರ ವ್ಯಕ್ತಪಡಿಸಿದರು. ರೇಷ್ಮೆಗೂಡಿನ ಬೆಲೆ ಏರಿಕೆಯಾಗಿದ್ದರೂ ಉತ್ಪಾದನಾ ವೆಚ್ಚ ಮತ್ತು ಶ್ರಮಕ್ಕೆ ತಕ್ಕ ಆದಾಯ ಸಿಗುತ್ತಿಲ್ಲ ಎಂಬ ಅಸಮಾಧಾನವೂ ಕೇಳಿಬಂತು. ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯರವರು ಸಬ್ಸಿಡಿ ಹಾಗೂ ಸಾಲ ಸೌಲಭ್ಯಗಳ ಬಗ್ಗೆ ಪ್ರಶ್ನಿಸಿದಾಗ, ಅರ್ಜಿ ಹಾಕಿದರೂ ನಮಗೆ ಸೌಲಭ್ಯ ಸಿಗುತ್ತಿಲ್ಲ, ಸಣ್ಣ ಕಾರ್ಮಿಕರಿಗೆ ಯೋಜನೆಗಳು ತಲುಪುತ್ತಿಲ್ಲ ಎಂದು ಅವರು ತಿಳಿಸಿದರು. ಸರ್ಕಾರದ ಯೋಜನೆಗಳು ದೊಡ್ಡ ಮಟ್ಟದ ಉದ್ಯಮಿಗಳಿಗೆ ಮಾತ್ರ ಸೀಮಿತವಾಗಿವೆ ಎಂಬ ಆರೋಪವೂ ಕೇಳಿಬಂತು. ಈ ವೇಳೆ ಸಂಬಂಧಿತ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರು ಬಾಯ್ಲರುಗಳು, ಡೀಲಿಂಗ್ ಶೆಡ್ಗಳು ಹಾಗೂ ಸುರಕ್ಷಿತ ಸಾಧನಗಳನ್ನು ಸಬ್ಸಿಡಿ ದರದಲ್ಲಿ ಒದಗಿಸುವ ಬಗ್ಗೆ ಪ್ರಶ್ನಿಸಿದರು. ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ ಅವರು, ಈ ಕಾರ್ಮಿಕರ ಕೈಗಳು ಸುಟ್ಟು ಹೋಗಿವೆ, ಶ್ವಾಸಕೋಶ ಸಮಸ್ಯೆಗಳು ಹೆಚ್ಚಾಗಿವೆ, ಟಿಬಿ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಭೀತಿ ಇದೆ. ಇವರಿಗೆ ರಕ್ಷಣೆ ನೀಡಲು ಸ್ಪಷ್ಟ ಯೋಜನೆಗಳು ಅಗತ್ಯ ಎಂದು ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟವು ರೇಷ್ಮೆ ಉತ್ಪಾದನೆಗೆ ಪ್ರಸಿದ್ಧವಾಗಿರುವ ಪ್ರದೇಶವಾಗಿದ್ದರೂ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಅರಿವು ಕೊರತೆ ಇರುವುದನ್ನು ಅವರು ಗಮನಿಸಿದರು. ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದು ಜಾಗೃತಿ ಕಾರ್ಯಕ್ರಮ ನಡೆಸಿಲ್ಲ. ಸರ್ಕಾರ ಯೋಜನೆಗಳು ಕಾಗದದಲ್ಲೇ ಉಳಿದಿವೆ. ಇಲ್ಲಿನ ಸ್ಥಳೀಯ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಲು ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಸಂಬಂಧಿತ ಇಲಾಖೆಯೊಂದಿಗೆ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಎಲ್ಲರೂ ಕೊಟ್ಟವ್ರೆ, ನಾನು DC ಆಫೀಸಲ್ಲಿ ತಗೊಂಡೋಗಿ ಮನ್ನೆಟೆ ಆಫೀಸಲ್ಲಿ ಕೊಟ್ಟೆ, ನನಗೆ ಬರಲೇ ಇಲ್ಲ ಮೇಡಮ್. ಎಲ್ಲ ದುಡ್ಡಿರೋರಿಗೆ ಕೊಡ್ತಾರೆ, ನಮ್ಮಂತ ಬಡವ್ರಿಗೆ ಕೊಡಲ್ಲ. ಲೇಬರ್ ಇಲಾಖೆ ಇವೆರಡೂ ಸೇರಿಸಿ, ಆಮೇಲೆ ಹೆಲ್ತ್, ಇವು ಮೂರನ್ನು ಸೇರಿಸಿ ಇವ್ರಿಗೆ ಮಾಡಿ. ನಾನು ಐ ವಿಲ್ ರೈಟ್ ಟು ದ DC and I will write to the ಚೀಫ್ ಸೆಕ್ರೆಟರಿ. ಇವತ್ತು ಏನೇನು ನೋಡಿದ್ದೀನಲ್ಲ, ಐ ವಿಲ್ ರೈಟ್ ಟು ದೆಮ್. ಐ ವಾಂಟ್ ದ ರಿಪ್ಲೈ ಫ್ರಮ್ ಆಲ್ ಆಫ್ ನೀವು ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಈ ಇದು ಬರುತ್ತಲ್ಲ, ಅದೇ ಬರುತ್ತಲ್ಲ, ಇದು ನಮ್ಗೆ ಒಳಗಡೆ ಹೋಗುತ್ತೆ, ಆಸ್ತಮಾ ಬಂದ್ಬಿಡುತ್ತೆ. ನನಗೆ ನೋಡಿ ಮಕ್ಕಳು ತೊಗೊಳ್ತೀನಿ ನಾನು. ಇದು ಇಲ್ದಿರಿದ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ನನಗೆ. ಏರೋಗಾಟ್ ಈ ಟ್ಯಾಬ್ಲೆಟ್ ತೊಗೊಳ್ಲೇಬೇಕು ನಾನು, ಇಲ್ಲಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಈ ಬಿಸಿನೀರಲ್ಲಿ ನಿಮ್ಗೆ ಕೈಯೆಲ್ಲ ಆಗ್ಬಿಡುತ್ತೆ, ತಮ್ಮೇ ತಗೊಳ್ಳಲ್ಲ ಮೇಡಮ್. ತಮ್ಮೇ ಬರಲ್ಲ ನನಗೆ. ರೇಷನ್ಗೆ ಹೋಗ್ತಾರಲ್ಲ, ರೇಷನ್ಗೆ ಅದು ಬರೋದೇ ಇಲ್ಲ. ಸೊ ಅವಾಗ ಏನು ಮಾಡ್ತೀರಾ? ರೂಢಿ ಆಗ್ಬಿಟ್ಟೈತೆ ಅವ್ರ ಟೈಮ್ ಮಾಡದೇ ನನಗೆ ಹೊಟ್ಟೆಗೆ ತಿನ್ನೋದು.
ರೇಷ್ಮೆ ನೂಲನ್ನು ತೆಗೆಯುವಂಥ ಕಾರ್ಖಾನೆಗಳು ಭಾಳಷ್ಟಿದೆ ಶಿಡ್ಲಘಟ್ಟದಲ್ಲಿ. ಸೊ ನನಗೆ ಹೇಳಿದ್ರು, ನಾನು ನೋಡಿರಲಿಲ್ಲ, ನಾನು ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಆ ರೇಷ್ಮೆ ನೂಲನ್ನು ಹೇಗೆ ಬಿಸಿ ನೀರಲ್ಲಿ ಆ ಗೂಡನ್ನು ಅದ್ದಿ ತೆಗಿತಾರಲ್ಲ, ಆ ಕೈಗಳ ಮೇಲೆ ಚರ್ಮ ಎಲ್ಲ ಒಂದು ಏನಿರುತ್ತಲ್ಲ ಮೇಲೆ ಅದೆಲ್ಲ ಸುಳಿದ್ಬಿಟ್ಟಿದೆ. ಅಂದರೆ ಅವ್ರು ಪ್ರತಿದಿನ ಆ ಥರ ಕೆಲಸ ಮಾಡ್ತಾರೆ. ಬಟ್ ನಾನು ಸಿರಿಕಲ್ಚರ್ ಇಲ್ಲಿನ ಅಧಿಕಾರಿಗೆ ನಾನು ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಮೇಡಮ್ ನಾವು ಅವರಿಗೆ ಬಾಯ್ಲರ್ ಕೊಡ್ತೀವಿ, ಅಂದರೆ ಈ ಥರ ಬೆಂಕಿಯಲ್ಲಿ ಕೈ ಸುಡದೇ ಇರೋ ಹಾಗೆ, ಮತ್ತು ಈ ಕೈಗೆ ಯಾವ ಥರ ಕೈನ ಪ್ರೊಟೆಕ್ಷನ್ ಮಾಡಬೇಕು ಅದಕ್ಕೆ ನಾವು ಮಾಹಿತಿ ಕೊಡ್ತೀವಿ, ಅದಕ್ಕೆ ಪ್ರೊಟೆಕ್ಷನ್ ಡಿವೈಸಸ್ ಕೊಡ್ತೀವಿ. ಮತ್ತು ಎಲ್ಲರೂ ಇಲ್ಲಿ ಹೇಳಿರೋ ಪ್ರಕಾರ 40% TB ಟ್ಯೂಬರ್ಕ್ಲೋಸಿಸ್ ಇದೆ ಅಂತೆ. ಅವರು ಇಲ್ಲಿ ನಾನು ಬಂದಿರೋ ಕಾರ್ಖಾನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಾಡ್ತಾ ಇರೋರನ್ನ ನೋಡಿದೆ. ಅವ್ರು ನನಗೆ ತೋರಿಸಿದ್ರು, ಇನ್ಹೇಲರ್ ಹೊಡ್ಕೋತಾ ಇರಬೇಕು, ಯಾಕಂದರೆ ಆ ಹಾವಿ ಮತ್ತು ಆ ಒಂದು ವಾಸನೆಗೆ ಇಲ್ಲಿ ಸಖತ್ ಕಾಯಿಲೆ ಇದೆ, ಎದೆ ಭಾಗದ ಉಸಿರಾಟದ ಕಾಯಿಲೆಗಳಿದ್ದಾವೆ. ಮತ್ತು ಇಲ್ಲಿನ 40%ಗಿಂತ ಜಾಸ್ತಿ ಜನರಿಗೆ ಹಿಮೋಗ್ಲೋಬಿನ್ ಫುಲ್ ಕಡಿಮೆ ಇದೆ ಅಂತ. ಇದೆಲ್ಲ ಮಾಹಿತಿ ಮತ್ತು ಯಾವುದೇ ಥರ ಅರಿವಿಲ್ಲ ಸಿರಿಕಲ್ಚರಲ್ಲಿ. ಅಂದರೆ ಈ ಥರ ಸಿಗುವಂಥ ಇನ್ಶೂರೆನ್ಸು, ಸಬ್ಸಿಡಿ, ಹೆಲ್ತ್ ಕಾರ್ಡ್ಸು, ಲೇಬರ್ ಕಾರ್ಡ್ಸು ಯಾವುದ್ರ ಬಗ್ಗೆನೂ ಇವ್ರಿಗೆ ಅರಿವಿಲ್ಲ. ಇದನ್ನು ಮಾಡಿಕೊಡದೇ ಇರೋದು, ಇದನ್ನು ಅವ್ರಿಗೆ ತಲುಪಿಸದೇ ಇರೋದು ಇಲ್ಲಿನ ಆಡಳಿತ ವರ್ಗದ ಸಂಪೂರ್ಣ ವಿಫಲತೆ. ನಾನು ಇದನ್ನು ಸರ್ಕಾರಕ್ಕೆ ಬರಿತೇನೆ. ಮುಂದಿನ ದಿನಗಳಲ್ಲಿ ಇವರು ಏನೆಲ್ಲ ಕಾರ್ಯಕ್ರಮಗಳನ್ನು ತಗೊಂಡು ಆ ಜನರಿಗೆ ಆ ಸರ್ಕಾರದ ಸವಲತ್ತುಗಳನ್ನು ಮತ್ತು ಅರಿವನ್ನು ಮುಟ್ಟಿಸಿ ನನಗೆ ಆಯೋಗಕ್ಕೆ ಇವರು ವರದಿಯನ್ನು ಕಳಿಸ್ಬೇಕು.